ಡಿ ಕುಮಾರಸ್ವಾಮಿ ಸಾಲು ಸಾಲು ಪ್ರಶ್ನೆಗಳನ್ನು ಖರ್ಗೆ ಅವರಿಗೆ ಕೇಳಿದ್ದಾರೆ, ಪ್ರಿಯಾಂಕ್ ಖರ್ಗೆ ಅವರಿಗೆ ಕೇಳಿದ್ದಾರೆ. ಅಂದರೆ ಇವರು ಹಿಂದೆ ನಿಭಾಯಿಸ್ತಾ ಇದ್ದಾರಲ್ಲ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆ, ಅಲ್ಲಿ ತರಾತುರಿನಲ್ಲಿ 24 AEಗಳ ನೇಮಕಾತಿನ ಮಾಡಲಾಯ್ತಲ್ಲ, ಯಾಕೆ ಅಂತ ಕೇಳಿದ್ದಾರೆ ಕುಮಾರಸ್ವಾಮಿ. ಇದ್ರ ಹಿಂದೆ ಇರುವಂಥವ್ರು ಯಾರು ಅಂತ ಕೂಡ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ನೀವೇ ನಿರ್ವಹಿಸ್ತಿದ್ದಂಥ ಇಲಾಖೆ, ಅಲ್ಲಿ ಅವ್ಯವಹಾರ ನಡೆದಿದೆ, ಅದರ ಬಗ್ಗೆ ನಿಮಗೆ ಮಾತಾಡೋಕ್ಕೆ ನಾಲ್ಗೆ ಇಲ್ವಾ ಅಂತ ಕೂಡ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಪ್ರಿಯಾಂಕ್ ಖರ್ಗೆ ಕೂಡ ತಿರುಗೇಟು ಕೊಟ್ಟಿದ್ದಾರೆ. ನನ್ನ ನಾಲ್ಗೆ ಬಗ್ಗೆ ಮಾತಾಡಲಿಕ್ಕೆ JDSನವ್ರು ಯಾರು ಅಂತ ಕೇಳಿದ್ದಾರೆ ಖರ್ಗೆ. ಪ್ರಿಯಾಂಕ ಖರ್ಗೆ ಇದ್ದಂಥ ಇಲಾಖೆ, ಇಲ್ಲಿ ನಡೆದಿರ್ತಕ್ಕಂಥ ವ್ಯವಹಾರ ಇದು ಇಲ್ಲಿಗಲ್ ವೇನಲ್ಲಿ 16 ಜನಕ್ಕೆ 24 ಜನಕ್ಕೆ ಇದು ಅವ್ಯವಹಾರ ಆಗಿದೆ ಅಂತೇಳಿ ಗೊತ್ತಾದ ಮೇಲೂ ಕೆಲವು ಕೋರ್ಟ್ ಆದೇಶಗಳ ನಡುವೆನೂ ತರಾತುರಿಲಿ ಇಷ್ಟೆಲ್ಲ ಕೊಡಬಾರ್ದು ಅಂತ DPRಗೆ ಲೆಟ್ರು ಬರೆದ್ರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀರಲ್ಲಪ್ಪ. 19/3/25 ಓರಲ್ ಆರ್ಡರ್ಸ್ ಮಾಡ್ತಾರೆ. ಏನು RSSದ ಅಕೌಂಟು ಕೇಳದೆ ಪ್ರತಿನಿತ್ಯ ಯಾವ ಅಕೌಂಟ್ ಕೇಳಿ ಏನ್ರಿ ನೀವು ಮಾಡಿರೋ ಕೆಲಸಕ್ಕೆ ನೀವೇನು ಉತ್ತರ ಕೊಡ್ತೀರಿ? ಏನಾದರೂ ನಿಮಗೆ ಅಲ್ಪ ಸ್ವಲ್ಪ ನಿಮ್ಮ ನಾಲಿಗೆ ಪದಬಳಕೆ ಮಾಡುತ್ತಲ್ಲ, ಆ ನಾಲಿಗೆ ಗೌರವ ಕೊಡಬೇಕು ಅಂತಿರೋ ಯು ಮಸ್ಟ್ ರಿಸೈನ್ ಇಮಿಡಿಯೇಟ್ಲಿ. ಪಾರದರ್ಶಕ ಆಡಳಿತ ತೋರಿಸ್ಬೇಕು ಅಂದರೆ ಮಾಡಬೇಕು ಅಂದರೆ. ನನ್ನ ನಾಲ್ಗೆ ಬಗ್ಗೆ ಮಾತಾಡೋರು JDS ಅವ್ರು ಯಾರ್ರೀ? ಈಗ ನೀವು ಪಾಪ ನಿಮ್ಮ ಪಕ್ಷಕ್ಕೆ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಇವಾಗ ಪ್ರಿಯಾಂಕ್ ಖರ್ಗೆ ಬೇಕಾಗಿದೆ ನಿಮಗೆ. ಇಷ್ಟು ದಿನ BJPಗೆ ಬೇಕಾಗಿತ್ತು, ಈಗ JDSಗೂ ನಾನು ಅನಿವಾರ್ಯ ಆಗಿದ್ದೀನಿ. ಒಳ್ಳೇದು ತಗೊಳ್ಳಿ, ಎಲ್ಲ ಅವ್ರದ್ದು ರಾಜಕೀಯ ಅಸ್ತಿತ್ವ, ನನ್ನಿಂದ ಅವ್ರ ರಾಜಕೀಯ ಅಸ್ತಿತ್ವ ಉಳಿತದೆ ಅಂದರೆ ಮಾತಾಡಲಿ. ಸಿ, ವಿಚ್ ಆಫ್ ಮೈ ಕ್ವೆಶ್ಚನ್ಸ್ ಈಸ್ ಇಲ್ಲೀಗಲ್? ಇವರೇ ಅಲ್ವಾ RSS ಬಗ್ಗೆ ದೊಡ್ಡ ಆರ್ಟಿಕಲ್ ಬರೆದಿದ್ದು, ಮರ್ತೋಗ್ಬಿಟ್ಟಿದ್ದಾರೆ. RSS ಒಂದು ವಿಷಸರ್ಪ ಅಂದ್ಬಿಟ್ಟು ಯಾರು ಹೇಳಿದ್ದು? ಕುಮಾರಸ್ವಾಮಿಯವರು. ನಾನು ಪರವಾಗಿಲ್ಲಪ್ಪ, ಇವರು ತಿಳ್ಕೊಂಡಿದ್ದಾರೆ, ಭಾಳ ದೊಡ್ಡ ಅಭಿಮಾನಿ ಆಗಿಬಿಟ್ಟಿದ್ದೆ. ಅಧಿಕಾರಕ್ಕೋಸ್ಕರ ಸಿದ್ಧಾಂತ ತತ್ವವನ್ನು ಬಿಟ್ಟು ಹೋಗೋರ ಬಗ್ಗೆ ಏನು ಹೇಳೋದು ನಾನು? ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಲರ್ನ್ ಫ್ರಮ್ BJP ಆರ್ JDS. ಇವ್ರದ್ದೇನಿದೆ ಹೇಳಿ?